ಮತ್ತೆ ನಾನು ಎಲ್ಲ ದೇವಸ್ಥಾನ ಮಾಡಿದಾಗ ನನಗೆ ನನ್ನ ಕುಟುಂಬದ ಸದಸ್ಯರೆಲ್ಲ ತುಂಬ ಜನ ತುಂಬ ಥರದ ಕಮೆಂಟ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಯಾವುದೋ ಒಂದು ಕಪ್ಪು ಕಲ್ಲಿಟ್ಟು ಅದಕ್ಕೆ ಕೆಂಪು ಹೂವು ಇಟ್ಟು ಅದಕ್ಕೆ ವನದುರ್ಗಾ ದೇವಿ ಅಂತ ಹೆಸರಿಟ್ಲು ಅಂತ. ಅವರಿಗೆ ಯಾರು ದುಷ್ಟರು ಯಾರಂತ ಗೊತ್ತಾಗುತ್ತಾ ಅವರಿಗೆ ಇಮಿಡಿಯೇಟ್ಲಿ ಅವಳು ನಾವು ಅವ್ರ ಹೆಸರು ಹೇಳಿದರೆ ಸಾಕು ಹೋಗಿ ಈ ಥರ ಮಾಡ್ತಾರಂತ ಹೇಳಿದರೆ ಅವಳು ಶಿಕ್ಷೆ ಕೊಟ್ಟೇ ಕೊಡ್ತಾಳೆ, ಯಾವುದಾದ್ರೂ ಒಂದು ರೂಪದಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ಇತ್ತೀಚೆಗೆ ನವರಾತ್ರಿಗೂ ಒಬ್ಬರು ನನ್ನ ಪೂಜೆ ಮಾಡೋಕ್ಕೆ ನಂಗೆ ಅಡ್ಡ ಬಂದರು. ನಾನು ಅವರ ಹೆಸರು ಹೇಳಿನೂ ಹೋಗಿ ತುಂಬ ಹತ್ತು ಬಿಟ್ಟೆ. ಅವ್ರು ಇಮಿಡಿಯೇಟ್ಲಿ ನೆಕ್ಸ್ಟ್ ಸಂಡೇನೆ ಬಿದ್ದು ಅವರಿಗೆ ತೊಂದರೆ ಆಯ್ತಂತೆ. ಆಮೇಲೆ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ ಯಾರಿಗೂ ಶಾಪ ಹಾಕಬೇಡ ಮಗಳೇ ಅಂತ. ಅಂದರೆ ನಾನು ತುಂಬ ಕಮ್ಮಿ ಶಾಪ ಹಾಕೋದು, ಅಷ್ಟು ನೊಂದುಕೊಂಡು ಹಾಕಿದಾಗ ಅವರಿಗೆ ಅದೇ ಥರ ಆಗುತ್ತೆ. ಅವರು ಮಾತಾಡ್ತಾ ವನದುರ್ಗಾ ದೇವಿಗೂ ಬೈದು ಬಿಟ್ರು. ಅವಳೇನು ಮಾಡ್ತಾಳೆ ಅಲ್ಲಿ ಕೂತ್ಕೊಂಡು ಹಾಗೆಲ್ಲ ಬೈದರು. ನನಗೆ ತುಂಬ ಬೇಜಾರಾಯಿತು. ನಾನು ಸೀದಾ ಹೋದೆ ಅವ್ರ ಹತ್ರ. ಒಂದು 3 o'clock 4 o'clock ಟೈಮ್ ಅದು. ಹೋಗಿ ತುಂಬ ಹತ್ತು ಬಿಟ್ಟು ನಾನು ಇನ್ನೇನು ಹೋಗಬೇಕು ದೇವಸ್ಥಾನಕ್ಕೆ, ಒಂದು ಸರ್ಪ ಅಡ್ಡ ಬಂತು. ಏನು ಇಲ್ಲದನೇ ಮಾಡಿಸ್ಕೊಂಡಿದ್ದಾಳೆ. ಬರೀ 50,000 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಂದ ಊರಿಗೆ ಬಂದು ಮನೆ ಕಟ್ಟಿಸಿ ಕೊಟ್ಲು. ಯಾರು ಬಡವರಿದ್ದಾರಲ್ಲ, ಬಡವರಿಗೆ ನಾನು ಮದುವೆಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ, ಬರೀ ಕರೆಂಟ್ ಬಿಲ್ ನೀರು ಬಿಲ್ ಕಟ್ಲಿ. ಸೊ ಇದು 1 ವರ್ಷದಲ್ಲಿ ಇದನ್ನು ಮುಗಿಸ್ಬೇಕಂತ ಇದ್ದೀನಿ. ಆಗ ನನಗೆ ಬೆಂಗಳೂರಲ್ಲಿ 5-6 ಮನೆ ಚೇಂಜ್ ಮಾಡಿದೆ. ಒಂದು ಮನೆಯಲ್ಲಿ 1 ತಿಂಗಳು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಒಂದು ಕಡೆ 1 ದಿನ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಗೆಜ್ಜೆ ಶಬ್ದಗಳು ಆಗೋದು ಅಥವಾ ನನ್ನ ಬಂದು ಕೂತ್ಕೊಳ್ಳೋದು. ನನಗೆ ಬದುಕೇ ಆ ಥರ ಎಲ್ಲ ಆಗುವಾಗ ನನಗೆ ಬದುಕು ಬೇಡ ಅಂತ ನೆನೆಸೋದು. ಅವಾಗೆಲ್ಲ ನನಗೆಲ್ಲ ಫುಲ್ ಅಳ್ತಾ ಇದ್ದೆ. ಫುಲ್ಲೆಲ್ಲ ನನ್ನ ತಲೆಯನ್ನು ಸವರ್ತಾ ಇರ್ತಾಳೆ ರಾತ್ರಿ ಎಲ್ಲ ಬಂದು. ಹೆಂಗೆ ಇರ್ತಾರೆ ಅಂದರೆ ರೆಡ್ ಸೀರೆ ಉಡ್ಕೊಂಡು, ಒಂದೊಂದ್ಸಲ ಗ್ರೀನ್ ಸೀರೆ ಉಡ್ಕೊಂಡು ಹೆಂಗಿರ್ತಾರೆ. ಅದು ಆ ತಾಯಿನ ನಾನು ಇಷ್ಟಿಷ್ಟು ಹತ್ತದಲ್ಲಿ ನೋಡಿದ್ದೀನಿ. ಒಂದು 3 ಗಂಟೆ ರಾತ್ರಿಗೆ ಚಕ್ಕ ಎದ್ದು ಹೇಳ್ತೀನಿ, ಟೈಮ್ ನೋಡ್ತೀನಿ 3 ಗಂಟೆ. ಹಾಗಾದರೆ ಯಾರೀಗ ಬಂದು ಓದೋದು ನನ್ನ ಹತ್ರ? ಆ ಥರ ಎಲ್ಲ ನಾನು ಆಗುತ್ತೆ. ಕೊನೆಗೆ ಹೀಗೆಲ್ಲ ಆದಮೇಲೆ ನನಗೆ ನಾನು 1-2 ಕಡೆ ಪ್ರಶ್ನೆ ಚಿಂತನೆ ಮಾಡಿದೆ. ಆಗ ಅವ್ರು ಹೇಳಿದರು, ಇದು ನಿಮ್ಮ ಮನೆ ಹತ್ರ ಒಂದು ಕಾಡಿರಬೇಕು ನೋಡಿ, ಆ ಕಾಡಲ್ಲಿ ವನದುರ್ಗಾ ದೇವಿ ಇದ್ದಾರೆ. ಅದು ದುರ್ಗಾ ಮಾತೆನೇ, ಅವಳು ಕಾಡಲ್ಲಿ ಹೋಗಿ ಕೂತಿದ್ದಾಳೆ. ಸೊ ಅದು ಮುಂಚಿನ ಕಾಲದಿಂದ ಇದ್ದದ್ದು, ನಿಮಗೆ ಯಾರಿಗೂ ಅದು ಗೋಚರ ಬಂದಿಲ್ಲ. ನೀವು ಅದನ್ನು ಕರೆಕ್ಟಾಗಿ ಕಾಡಲ್ಲಿ ಹೋಗಿ ವಿಮರ್ಶೆ ಮಾಡಿದರೆ, ನೀವೊಂದು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿ, ಖಂಡಿತ ಅವಳಲ್ಲಿದ್ದಾಳೆ ನೋಡಿ. ಅವಳಿಗೆ ನಿಮ್ಮ ಜೊತೆ ಬಂದಿದ್ದಾಳೆ. ನಮ್ಮ ಹತ್ರ ನೀವು ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಅವ್ರು ನಿಮ್ಮ ಜೊತೆ ಈಗ ಬಂದಿದ್ದಾಳೆ, ಕೂತಿದ್ದಾಳೆ ಪಕ್ಕದಲ್ಲಿ ನಿಮ್ಮದು. ಅಯ್ಯೋ ಅವಳೊಬ್ಬಳೇ ಬಂದಿಲ್ಲ, ಅವಳು ಕಟೀಲ್ ದುರ್ಗಾ ಪರಮೇಶ್ವರಿ ಕರ್ಕೊಂಡು ಬಂದಾಳೆ. ನಿಮಗೆ ಕಟೀಲ್ ದುರ್ಗಾ ಪರಮೇಶ್ವರಿ ಇಷ್ಟ ದೇವತೆ ಅಲ್ವಾ ಕೇಳಿದರು. ಹೌದು ನೋಡಿ, ಅವರನ್ನು ಕರ್ಕೊಂಡು ಬಂದಿದ್ದಾರೆ, ಇಬ್ಬರು ಒಟ್ಟಿಗೆ ಬಂದ್ದಾರೆ. ಈ ನಿಮ್ಮ ತಾಯಿ ಅವಳ ಹತ್ರ ಹೇಳ್ತಾ ಇದ್ದಾಳೆ, ನನಗೆ ನೆಲೆ ಮಾಡೋಕ್ಕೆ ಹೇಳು ನಿನ್ನ ಮಗಳಿಗೆ ಅಂತ. ಸೊ ಇಬ್ಬರು ಜೊತೆಗೆ ಬಂದಿದ್ದಾರೆ ಅಂತ ಹೇಳಿದರು. ಸೊ ನಾನು ಏನು ಮಾಡಬೇಕು ಗುರುಗಳೇ ಅಂದರೆ, ಇಲ್ಲ ಅವಳಿಗೆ ಒಂದು ನೆಲೆ ಕೊಡಿ ನೀವು ಅಂತ ಹೇಳಿದರು. ನಾನು ಆವಾಗ ಹಿಂದೆ ಮುಂದೆ ಏನೂ ನೋಡಿಲ್ಲ ಚೈತ್ರ ಅವರೇ, ಏನೂ ನೋಡಿಲ್ಲ, ಇದೇ ಇಷ್ಟೇ ಅಂತ ಹೇಳಿ ಇಮಿಡಿಯೇಟ್ಲಿ ಪೊಳಲಿ ರಾಜರಾಜೇಶ್ವರಿ ಕಟೀಲಿಗೆಲ್ಲ ಬರುವ ಗಿರೀಶ್ ಬುದ್ವಾಳರಿಗೆ ಕನೆಕ್ಟ್ ಮಾಡಿದೆ. ಅವರು ಮಂಜೇಶ್ವರದ ಹತ್ರ ಕಾಸರಗೋಡಲ್ಲಿರೋದು. ನಾನೊಬ್ಬ ಚಿಕ್ಕಮ್ಮನ ಮಗ ಇದ್ದಾನೆ ಸುನೀಲ್ ಆಳ್ವ ಅಂತ, ಅವರು BJPಯಲ್ಲಿದ್ದಾರೆ. ಅವರಿಗೆ ಹೇಳಿ ಅಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಎಲ್ಲ ಬರೋಕ್ಕೆ ಅವರಿಗೆ ನಮ್ಗೆ ಕರಿಬೇಕು. ಅವರು ನಮಗೆ ಮನೆಗೆ ಬಂದರು. ನಮ್ಮ ಹಳೆ ಮನೆಯಲ್ಲಿ ನಾವು ಹುಟ್ಟಿ ಬೆಳೆದ ಮನೆ ಅಲ್ವಾ, ಅಲ್ಲೇ ನಾವು ಶಾಮಿಯಾನ ಹಾಕಿ ಅಲ್ಲೇ 2 days ಪ್ರಶ್ನೆ ಚಿಂತನೆ ಮಾಡಿದ್ವಿ. ಆಗ ಪ್ರಶ್ನೆ ಚಿಂತನೆಗೆ ಒಂದು ಅರ್ಧ ಗಂಟೆ ಮುಂಚೆ ಅವರನ್ನು ಕಾಡಿಗೆ ಕರ್ಕೊಂಡೋದ್ರೆ ಅವ್ರು ನಮಗೆ ತೋರಿಸಿದ್ರು. ಒಂದು ಇಷ್ಟು ಎತ್ತರದ ಕಲ್ಲು, ಸ್ವಲ್ಪ ಪಾಚಿಯಲ್ಲಿ ಹಿಡ್ಕೊಂಡಿತ್ತು, ಸ್ವಲ್ಪ ಬ್ರೇಕ್ ಆಗಿತ್ತು. ಇದೇ ನಿಮ್ಮ ಹಿಂದಿನ ಜನಾಂಗದವರು ಇದನ್ನು ಆರಾಧಿಸ್ತಾ ಇದ್ರು ಅಂದರು. ಆಮೇಲೆ ಅಷ್ಟೆಲ್ಲ ಆಯಿತು. ಅದಷ್ಟೆಲ್ಲ ಆದಮೇಲೆಲ್ಲ ಆಯಿತು. ಆಮೇಲೆ ತಿರ್ಗಾ ನಾನೆಲ್ಲ ಇದು ಸ್ಟಾರ್ಟ್ ಮಾಡುವಾಗ ವಾಸ್ತು ನೋಡಬೇಕಲ್ಲ, ವಾಸ್ತು ದೇವಸ್ಥಾನಕ್ಕೆ ಎಲ್ಲಿ ವಾಸ್ತು ಮಾಡೋದು ಅಂತ ನೋಡುವಾಗ ಅವ್ರು ಆಗ ಹೇಳಿದರು, ಸದ್ಯಕ್ಕೆ ನೀವು ಪದ್ಮಕಲ್ಲಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಸಂಕ್ರಮಣ ಪೂಜೆ ಮಾಡಿ. ಇವಾಗ ಯಾರು ಸಪೋರ್ಟ್ ಮಾಡೋರು ಬೇಕಲ್ವಾ, ಸದ್ಯಕ್ಕೆ ಆ ಥರ ಇರಲಿ ಅಂತೆಲ್ಲ ಹೇಳಿದರು. ಅವ್ರು ಹೇಳಿದಾಗೆ ನಾವೆಲ್ಲ ಪ್ರತಿಷ್ಠಾಪನೆಗೆಲ್ಲ ನಾನೊಂದು 4 ತಿಂಗಳು ಹಿಡೀತು. ಅದು ಎತ್ತರವಾದ ಕಾಡಿತ್ತು. JCBನೇ ಒಂದು 10-15 ಲಕ್ಷ ಆಗಿದೆ ಖರ್ಚು. ಎಲ್ಲ ರೆಡಿ ಮಾಡಿ ಆದಮೇಲೆ ವಾಸ್ತು ನೋಡೋರು ಬಂದಿದ್ರು. ಅವ್ರು ಹೇಳಿದರು, ಇಲ್ಲಿ ಮುಂಚೆ ಎಲ್ಲ ರಾಜನ್ ದೈವದ ಸೇವೆಗಳಾಗ್ತಾಯಿತ್ತು ಹಿಂದಿನ ಕಾಲದಲ್ಲಿ, ಜೈನರ ಕಾಲದಲ್ಲಿ ಅಂತೆಲ್ಲ ಅವರೆಲ್ಲ ಹೇಳಷ್ಟು. ಇಲ್ಲಿ ಒಂದು ರಕ್ತೇಶ್ವರಿ ಇದ್ದೇ ಇದ್ದಾಳೆ ಅಂತ ಹೇಳಿದರು. ನಮಗೆ ಆಗ ತಿರ್ಗಾ ಟೆನ್ಷನ್ ಆಯಿತು. ಬಟ್ ನಾನು ಅದನ್ನೇನು ಸೀರಿಯಸ್ ತಗೊಂಡಿಲ್ಲ. ಅವರು ಆಗ ಹೇಳಿದರು, ಈಗ ಸದ್ಯಕ್ಕೆ ವನದುರ್ಗಾ ದೇವಿ ಆಗಲಿ ಮತ್ತೆ ನೋಡೋಣ ಅಂತ ಹೇಳಿ ಸುಮ್ಮನೆ ಆಗಿ. ಸೊ ವನದುರ್ಗಾ ದೇವಿ ದೇವಸ್ಥಾನ ಆಯಿತು. ನಮ್ಮ ಈಗಿನ ಶಿರೂರು ಮಠದ ಸ್ವಾಮಿಗಳು, ಇವಾಗ ಪರ್ಯಾಯ ಸ್ವಾಮಿಗಳಿದ್ದಾರೆ, ವೇದವರ್ಧನ ಸ್ವಾಮಿ, ಅವರನ್ನು ಹೋಗಿ ಕರೆದೆ. ಅವರು ಪ್ರತಿಷ್ಠಾಪನೆಗೆಲ್ಲ ಬಂದಿದ್ರು. ಸೊ ನಮ್ಮ ಅಲ್ಲಿ ಮನೆ ಹತ್ರ ಒಂದು ವಿಷ್ಣುಮೂರ್ತಿ ಮುಖ್ಯಪ್ರಾಣ ದೇವಸ್ಥಾನ ಇದೆ. ಸೊ ಭಾರತೀಶ್ ಭಟ್ರು ಅಂತ, ಸೊ ಅವರ ಇದರಲ್ಲಿ
ಎಲ್ಲರನ್ನು ಒಟ್ಟು ಮಾಡಿ ಅವರು. ಸೊ ಅಲ್ಲಿ ನಾವು ಇದನ್ನು ಪದ್ಮಕಲ್ಲನ್ನು ನೀರಲ್ಲಿಟ್ಟು 48 ದಿವಸ ಆದಮೇಲೆ ದೇವಸ್ಥಾನ ಪ್ರತಿಷ್ಠಾಪನೆ ದಿನ ಇಟ್ಟು ಅಲ್ಲಿಂದ ನಾವು ಮೆರವಣಿಗೆಯಲ್ಲಿ ದೇವರನ್ನು ತಂದು 2 ದಿನ ಅದು ಪೂಜೆ ಪ್ರತಿಷ್ಠಾಪನೆ ಎಲ್ಲ ಜೋರಾಗಿ ನಡೆಯಿತು, ಚೆನ್ನಾಗಾಯಿತು. ಚೆನ್ನಾಗಾದ್ಮೇಲೆ ಮತ್ತೆ ಮಂಡಲ ಪೂಜೆ ಮಾಡಬೇಕು. ಆಗ ಅದು ಪ್ರತಿಷ್ಠಾಪನೆ ಮಾಡಿದ ಭಟ್ರು ಹೇಳಿದರು, ನನಗೆ ಇವಾಗ ಇನ್ನು ನಿಮ್ಮ ಮನೆತನದವರೊಟ್ಟಿಗೆ ಸೇವೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ನಾನು ಬ್ಯುಸಿ ಇದ್ದೇನೆ, ನನಗೆ ಬೇರೆ ಬೇರೆ ಕೆಲಸಗಳು, ನೀವು ಬೇರೆಯವರನ್ನು ನೋಡ್ಕೊಳ್ಳಿ ಅಂದರು. ನನಗೆ ತಿರ್ಗಾ ನಾನು ಶಾಕಿಗೆ ಬಿದ್ದೆ. ಏನಿದು ದೇವಸ್ಥಾನ ಆಯಿತು, ಈಗ ಭಟ್ರೆ ಸಿಗ್ತಾ ಇಲ್ಲಲ್ಲ ಅಂತ. ಕೊನೆಗೆ ಒಂದು ದಿವಸ ಇದೇ ಥರ ಸ್ವಾಮಿಗಳ ಹತ್ರ ಹೋಗಿ ಹೇಳ್ಕೊಂಡೆ. ಆಗ ಅವ್ರು ಹೇಳಿದರು, ಏನು ಟೆನ್ಷನ್ ಮಾಡಬೇಡಿ, ಯಾರಾದರೂ ಸಿಗ್ತಾರೆ, ಯಾರು ಸಿಕ್ಕಿದ್ರೆ ನಮಗೆ ಹೇಳಿ, ನಿಮ್ಗೊಂದು ಜನ ಮಾಡಿ ಕೊಡ್ತೀನಿ ನಾನಂದರು. ಅಷ್ಟೊತ್ತಿಗೆ ನಮಗೆ ನಾರಾವಿ ಗುರುರಾಜ ಭಟ್ರು ಪರಿಚಯದವರಾಗಿದ್ದರು, ನಮ್ಮ ಸಣ್ಣ ಸಣ್ಣ ಪೂಜೆಗಳಿಗೆಲ್ಲ ಬರ್ತಾಯಿದ್ರು. ಸೊ ಅವರು ಪ್ರತಿಷ್ಠಾಪನೆ ಪೂಜೆಗೂ ಬಂದಿದ್ದರು. ಸೊ ಕೆಲವು ಸಲ ಏನಾಗುತ್ತೆ ಅಂದರೆ 48 ದಿವಸ ಮಂಡಲ ಪೂಜೆ ಮಾಡಬೇಕಲ್ಲ, ದೇವರನ್ನು ನಾವು ಅಲ್ಲೇ ಕೂರ್ಸೋಕ್ಕೆ ಒಂದು ಪೂಜೆ ಮಾಡ್ತಾರೆ, ಇಲ್ಲಿ ದೇವಿ ದೃಢೀಕರಣಿಸಬೇಕು ಅಂತ. ದೃಢೀಕರಣ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ನಾನು ನನ್ನ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ತಲಿಪರಂಬಲ್ಲಿ ಭದ್ರಕಾಳಿ ಮತ್ತು ರಾಜರಾಜೇಶ್ವರ ದೇವಸ್ಥಾನ ವರ್ಷಕ್ಕೊಂದ್ಸಲ ಹೋಗ್ತೀನಿ, ತುಂಬ ವರ್ಷಗಳಿಂದ. ಅಲ್ಲಿ ನಾನು ಹೊರಟೆ. ನಾನು ರಾಜರಾಜೇಶ್ವರ ದೇವರಿಗೆ ಹೇಳಿದ್ದೆ, ನಂದಿಲ್ಲಿ ಪ್ರತಿಷ್ಠಾಪನೆ ಆದ ಕೂಡಲೇ ನೆಕ್ಸ್ಟ್ ಡೇನೇ ನಿನ್ನ ಹತ್ರ ಬರ್ತೀನಿ ತಂದೆ ಅಂತ. ಸೊ ಅಲ್ಲಿಗೆ ನಾನು ಹೊರಟಾಗ 7:30 ಗಂಟೆ ಬೆಳಿಗ್ಗೆ ಹೊರಟಾಗ ನನ್ನ ಅಳಿಯ ಫೋನ್ ಮಾಡಿದರು, ಆಂಟಿ ನಮಗೆ ಆಸ್ಟ್ರೇಲಿಯಾದಿಂದ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಅಂತ. ನಾನು ಅಂದ್ಕೊಂಡೆ, ದೇವತೆಯನ್ನು ನಾನು ನೆಲೆ ಮಾಡಿಸಿದ್ದಕ್ಕೆ ಆ ತಾಯಿ 48 ದಿವಸದಲ್ಲೇ ನನಗೆ ಫಲ ಕೊಟ್ಟಳು. ಅಂದರೆ ತುಂಬ ದಿನದ ಕನಸು ಅವನಿಗೆ, ಇಂಟರ್ನ್ಯಾಷನಲಲ್ಲಿ ಹೋಗಿ ನಾವು ದುಡಿಬೇಕು, ಅಲ್ಲಿ ಡಾಕ್ಟರ್ ಆಗಬೇಕು, ಅಲ್ಲಿದ್ದೆಲ್ಲ ನಾವು ತಿಳ್ಕೋಬೇಕು ಅನ್ನೋದು ಅವರಿಗೊಂದು ಆಸೆ. ಅವರಿಗೆ ಅವರದ್ದೇ ಆದ ಹಾಸ್ಪಿಟಲ್ ಇಲ್ಲಿ ಇದ್ರೂ ಅವರಿಗೆ ಅಲ್ಲಿ ಹೋಗಿ ಹೊರದೇಶದಲ್ಲಿ ಅಲ್ಲಿದ್ದು ಅಧ್ಯಯನ ಮಾಡಬೇಕು, ಜ್ಞಾನ ಬೇಕು ಅನ್ನೋದು ಅವರಿಗೊಂದು ಆಸೆ ಇತ್ತು. ಅವರ ಆಸೆ ಅಂತೇನೆ ಆ ತಾಯಿ, ನಾನು ಪ್ರಾರ್ಥನೆಗೆ ಇಟ್ಟಿದ್ದೆ, ಅದು ತಾಯಿ ನೆರವೇರಿಸಿ ಕೊಟ್ಲು. 7:30 ಗಂಟೆಗೆ ಹೇಳ್ಬಿಟ್ರು. ನನಗೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ನಾನು ಆಗ ಅನ್ಕೊಂಡೆ, ನನಗೆ 2-3 ಜನ ಹೇಳಿದ್ರಾಗ, ಇಲ್ಲ ನಿಮಗೆ ದೇವಸ್ಥಾನ ಆದ ಕೂಡಲೇ 100% ಏನಾದರೂ ಒಂದು ಶುಭ ಸುದ್ದಿ ಬಂದೇ ಬರುತ್ತೆ ಅಂತ ಹೇಳಿದ್ರು. ಅದು 49ನೇ ಬೆಳಗ್ಗೆ 7:30 ಗಂಟೆಗೆ ಬಂತು. ಆಮೇಲೆ ನಾನು ರಾಜರಾಜೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇನ್ನೇನು 3 ತಿಂಗಳಾಗಿದೆ. ತಿರ್ಗಾ ಒಂದು 3-4 ತಿಂಗಳಲ್ಲಿ ತಿರ್ಗಾ ಒಂದು ಮನೆಗೆ ಒಂದು ಹಳಾದಿ ಕಲರ್ ಇದು ದೇವಸರ್ಪ ಬರಕ್ಕೆ ಸ್ಟಾರ್ಟ್ ಆಯಿತು. ಅದು ಮನೆಯ ಹೊರಗಡೆ ನಾನು ಹೀಗೆ ಕೂತಿದ್ರೆ ಅಲ್ಲೇ ಹೊರಾಂಗಣದಲ್ಲಿ ಇಂಟರ್ಲಾಕ್ ಮೇಲೆ ಆ ಕಡೆ ಈ ಕಡೆ ಆವಾಗಲೂ ಆಗಾಗ ಬಂದು ಹೋಗ್ತಾ ಇತ್ತು. ಒಂದಿನ ಬಂದದ್ದು ತುಂಬ ಹೊತ್ತಿತ್ತು. ಆಗ ಕೆಲಸದವ್ರು ಹೇಳಿದರು, ನೋಡಿ ಅದು ಹೋಗ್ತಾನೆ ಇಲ್ಲ, ಇಲ್ಲೇ ಇದೆ ಅಂತ. ಆಮೇಲೆ ನಾನು ಸುಬ್ರಹ್ಮಣ್ಯಕ್ಕೆ ಫೋನ್ ಮಾಡಿದೆ, ಏನು ಮಾಡಲಿ ಅಂತ. ಆಮೇಲೆ ಇದೇ ಸಗರಿ ಸಾಮಗ್ರಿಗೆ ಅವರಿಗೆ ಕೇಳಿದೆ. ಅವ್ರು ಹೇಳಿದರು, ವನದುರ್ಗಾದೇವಿಯ ಪಕ್ಕದಲ್ಲಿ ನಾಗದೇವರದ್ದು ನೆಲೆ ಆಗಬೇಕು, ನಾಗದೇವರಿಗೆ ಜಾಗ ಕೊಡಬೇಕು, ನೀವು ನಾಗದೇವರು ಇದ್ದಾರೆ ಅಲ್ಲಿ, ಅವರ ಸವಾರಿ ಆಗ್ತಾ ಇದೆ ಅಂದರು. ಅದು ವನದುರ್ಗಾದೇವಿ ಹಿಂದ್ಗಡೆನೇ ಒಂದು ಹುತ್ತಾನೂ ಇದೆ. ಸೊ ಆಗಬೇಕು ಅಂದರು. ಸೊ ಅವ್ರು ಹೇಳಿದ ಪ್ರಕಾರ ನಾವು ಹೌದು ಆಯ್ತು ಅಂತ ಅಲ್ಲಿ ಕೈ ಮುಗ್ದೆ. ಆ ನಂತರ ಯಾವತ್ತೂ ಬರಲಿಲ್ಲ ನೋಡಿ ನನ್ನ ಮನೆ ಬಾಗಿಲಿಗೆ. ಅದು ನಾನು ನಿನಗೆ ಆದಷ್ಟು ಬೇಗ ನೆಲೆ ಕೊಡ್ತೀನಿ ಅಂತ ಹೇಳಿದೆ, ಇನ್ನದು ದೇವಸ್ಥಾನ ಮಾಡ್ತೀರಂದೆ. ಮತ್ತೆ ತಿರ್ಗಾ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸ ಸ್ಟಾರ್ಟ್ ಮಾಡ್ತಾ ಇರುವಾಗ ತಿರ್ಗಾ ಅದೇನೋ ಒಂಥರ ತಿರ್ಗಾ ಏನೋ ಕನಸಲ್ಲಿ ನನಗೆ ಏನೋ ಆದಾಗ ಆಗ್ತಾ ಇತ್ತು. ಆಗ ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ ಭಟ್ರು ತಿರ್ಗಾ ಪ್ರಶ್ನೆ ಹಾಕುವಾಗ, ನಾಗದೇವರ ಹತ್ರದಲ್ಲಿ ರಕ್ತೇಶ್ವರಿ ದೇವಿ ಆಗಬೇಕು, ಅಲ್ಲಿ ರಕ್ತೇಶ್ವರಿ ದೇವಿದು ಸಂಚಾರ ಇದೆ ಅಂತ ಹೇಳಿದರು. ಸೊ ಹಾಗೆ ನಾವು ರಕ್ತೇಶ್ವರಿ ದೇವಿ, ನಾಗದೇವರು ಮತ್ತು ರಕ್ತೇಶ್ವರಿ ದೇವಿಯನ್ನು ಒಂದು ಕಡೆ ಮಾಡಿ 2024 ಏಪ್ರಿಲ್ಗೆ ವನದುರ್ಗಾದೇವಿ ಪ್ರತಿಷ್ಠಾಪನೆ, 25 ಏಪ್ರಿಲ್ಗೆ ನಾಗದೇವರು ಮತ್ತು ರಕ್ತೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ಪ್ರತಿಷ್ಠಾಪನೆ ಆದಮೇಲೆ ತುಂಬ ಜನ ಮಧುಗಿರಿಯಿಂದ, ಆಮೇಲೆ ನಿಮ್ಮ ಬ್ಯಾಂಗ್ಳೂರಿಂದ, ನನ್ನ ಪರಿಚಯದವರು ತುಮಕೂರಿಂದ ಎಲ್ಲ ಬರ್ತಾರೆ. ತುಂಬ ಜನರಿಗೆ ಒಳ್ಳೆಯದಾಗಿದೆ. ನನ್ನ ಬೆಸ್ಟ್ ಫ್ರೆಂಡ್ ಬಂದು ಮೀನಾ ಅಂತ. ಫಸ್ಟ್ ಪವಾಡ ನನ್ನ ಅಳಿಯನಿಗಾಯಿತು, ನೆಕ್ಸ್ಟ್ ನನ್ನ ಫ್ರೆಂಡ್ ಮೀನನಿಗಾಯಿತು. ಅವಳು ಪ್ರತಿಷ್ಠಾಪನೆಗೆ ಬರೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಅವಳು ಫೋಟೋ ಕಳಿಸಿದೆ, ಅಲ್ಲಿಂದನೇ ಕೈ ಮುಗಿದು ನನಗೊಂದು ಸೀರೆ ಶೋರೂಮ್ ಆಗಬೇಕು ಅಮಿತಾ, ಏನಾದರೂ ಒಂದು ಬಿಸ್ನೆಸ್ ಬೇಕು ಅಂತ. ಸೊ ತಾಯಿ ಹತ್ರ ಪ್ರಾರ್ಥನೆ ಮಾಡಿದೆ.
ತಾಯಿ ಇಮಿಡಿಯೇಟ್ಲಿ ಅವಳಿಗೆ ಒಂದು ಸಾರಿ ಶೋರೂಮ್ ಮಾಡಿಸಿಕೊಟ್ರು. ಆಮೇಲೆ ಮಾಡಿಸಿಕೊಟ್ಟು 1 ವರ್ಷ ಆಗೋ ಮುಂಚೆನೇ ಅವಳಿಗೆ ಆ ಬಿಲ್ಡಿಂಗನ್ನೇ ಅವಳು 1,25,00,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ಲು. ಸೊ ಬಿಸ್ನೆಸ್ ಈಗ ಚೆನ್ನಾಗಿದೆ. ಅವರೆಲ್ಲ ಬಂದು ಫ್ಯಾಮಿಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು. ಆಮೇಲೆ ಇನ್ನೊಬ್ರು ಶಾರದಾ ಅಂತ ಫ್ರೆಂಡ್ ಇದ್ದಾರೆ, ಅವರ ಮಗಳಿಗೆ ಮದುವೆ ಆಗಬೇಕಿತ್ತು. ಸೊ ಅದನ್ನು ಬಂದು ಕೇಳ್ಕೊಂಡೋದ್ರು. ಮದುವೆ ಆಗಿ ಈಗ ಮಗಳು ಗರ್ಭಿಣಿ ಆಗಿದ್ದಾಳೆ. ಸೊ ಇವನೊಬ್ಬ ಮಧುಗಿರಿಯಲ್ಲಿ ಜೀವನ್ ಅಂತ ಹುಡುಗ ಇದ್ದಾನೆ, ಅವನು ಬಂದು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಮಿತಾ ಆಂಟಿ ಅಂತೆಲ್ಲ ಹೇಳಿದ. ಸೊ ಅವನಿಗೂ ಈಗ ಹೋಟೆಲ್ ರನ್ ಆಗ್ತಾ ಇದೆ, ಒಳ್ಳೆ ಸ್ಯಾಲ್ರಿ ಒಳ್ಳೆ ಬರ್ತಾ ಇದೆ, ಬಿಸ್ನೆಸ್ ಎಲ್ಲ. ಸೊ ಈ ತರ ತುಂಬಾ ಜನರಿಗೆ ಮಿರಾಕಲ್ಗಳು ಪವಾಡಗಳು ಆಗಿದೆ. ಅಂದ್ರೆ ನಂಬಿಕೆಯೇ ಶಕ್ತಿ. ಆ ಶಕ್ತಿನ ನಾವು ನಂಬಬೇಕು ಬಂದು. ಮತ್ತೆ ನಾನು ಎಲ್ಲ ದೇವಸ್ಥಾನ ಮಾಡಿದಾಗ ನನಗೆ ನನ್ನ ಕುಟುಂಬದ ಸದಸ್ಯರೆಲ್ಲ ತುಂಬಾ ಜನ ತುಂಬಾ ತರದ ಕಮೆಂಟ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾವುದೋ ಒಂದು ಕಪ್ಪು ಕಲ್ಲಿಟ್ಟು ಅದಕ್ಕೆ ಕೆಂಪು ಹೂವು ಇಟ್ಟು ಅದಕ್ಕೆ ವನದುರ್ಗಾ ದೇವಿ ಅಂತ ಹೆಸರಿಟ್ಲು ಅಂತ. ನಾನು ಹೋಗಿ ಅವರೆಲ್ಲ ಆ ಥರ ಎಲ್ಲ ಯಾರ್ದು ಕಮೆಂಟ್ ಮಾಡಿದಾಗ ಆ ದೇವ್ರ ಹತ್ರನೇ ಹೋಗಿ ಅಳೋದು. ಅವ್ರ ಹತ್ರನೇ ಹೋಗಿ ನಾನು ಹೇಳೋದು. ಆ್ಯಕ್ಚುಲಿ ವನದುರ್ಗಾ ದೇವಿ ಇದ್ದಾರಲ್ಲ, ಅವರು ಒಂದು ದುಷ್ಟರನ್ನು ಶಿಕ್ಷಿಸುವ ಶಕ್ತಿ ದೇವತೆ. ಅವರಿಗೆ ಯಾರು ದುಷ್ಟರು ಯಾರಂತ ಗೊತ್ತಾಗುತ್ತಾ ಅವರಿಗೆ ಇಮಿಡಿಯೇಟ್ಲಿ ಅವಳು ನಾವು ಅವ್ರ ಹೆಸರು ಹೇಳಿದ್ರೆ ಸಾಕು, ಹೋಗಿ ಈ ಥರ ಮಾಡ್ತಾರಂತ ಹೇಳಿದ್ರೆ ಅವಳು ಶಿಕ್ಷೆ ಕೊಟ್ಟೇ ಕೊಡ್ತಾಳೆ, ಯಾವುದಾದ್ರೂ ಒಂದು ರೂಪದಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ಇತ್ತೀಚೆಗೆ ನವರಾತ್ರಿಗೂ ಒಬ್ಬರು ನನ್ನ ಪೂಜೆ ಮಾಡೋಕ್ಕೆ ನಂಗೆ ಅಡ್ಡ ಬಂದರು. ನಾನು ಅವರ ಹೆಸರು ಹೇಳಿನೂ ಹೋಗಿ ತುಂಬ ಹತ್ತು ಬಿಟ್ಟೆ, ನನಗೆ ತೊಂದರೆ. ಅವರು ಮತ್ತೆ ಇತ್ತೀಚೆಗೆ ಯಾರೋ ಕೇಳಿದ್ದು ತೀರಿ ಹೋದ್ರು ಅಂತ ಹೇಳಿದರು. ಅವ್ರು ಇಮಿಡಿಯೇಟ್ಲಿ ನೆಕ್ಸ್ಟ್ ಸಂಡೇನೆ ಬಿದ್ದು ಅವರಿಗೆ ತೊಂದರೆ ಆಯ್ತಂತೆ. ಸೊ ನಾನು ವನದುರ್ಗಾ ದೇವಿಗೆ, ತಾಯಿ ನನ್ನ ಈ ಕೆಲಸ ಮಾಡ್ಕೊಡ್ತೀಯಾ ಇವತ್ತು ಅಂದರೆ ಅದು ಕತ್ಲೆ ಆಗೋ ಮುಂಚೆ, ಏನು ಮುಸ್ಸಂಜೆ ಆಗೋ ಮುಂಚೆ ಆ ಕೆಲಸಗಳು ಆಗ್ತಾ ಇತ್ತು. ಈಗಲೂ ತುಂಬ ಪ್ರಾರ್ಥನೆಗಳನ್ನು ಇಟ್ಕೊಂಡಿದ್ದೀನಿ. ಇನ್ನೂ ವನದುರ್ಗಾ ದೇವಿ ಕ್ಷೇತ್ರ ತುಂಬ ಬೆಳಿಬೇಕು. ನಾನು ಬೇರೆ ಕಡೆ ಹೋದಾಗಲೇ ಯಾವುದೇ ಒಂದು ದೇವಸ್ಥಾನದಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಿಂತರೆ ನನ್ನ ದೇಹದಲ್ಲಿ ಒಂದು ಕಂಪನ ಆಗುತ್ತೆ. ಒಂಥರ ಕಂಪನ ಆಗಿ ಯಾವುದೋ ಒಂದು ವೈಬ್ರೇಷನ್ ನನ್ನ ಬಾಡಿಗೆ ಬಂದಾಗಿ ಫೀಲ್ ಆಗುತ್ತೆ. ಆಮೇಲೆ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ, ಯಾರಿಗೂ ಶಾಪ ಹಾಕಬೇಡ ಮಗಳೇ ಅಂತ. ಅಂದರೆ ನಾನು ತುಂಬ ಕಮ್ಮಿ ಶಾಪ ಹಾಕೋದು, ಅಷ್ಟು ನೊಂದುಕೊಂಡು ಹಾಕಿದಾಗ ಅವರಿಗೆ ಅದೇ ಥರ ಆಗುತ್ತೆ. ಸೊ ಅದಕ್ಕೆ ಹಾಕಬೇಡ ಅಂತಾರೆ. ಸೊ ಆದರೂ ನಾನು ತುಂಬ ಕಂಟ್ರೋಲ್ ಮಾಡ್ತೀನಿ. ಬಟ್ ತುಂಬ ಇವಾಗ ನೋವಾದಾಗ ಇನ್ನೇನು ನನಗೆ ನೋವು ತಡ್ಕೊಳಿಕ್ಕೆ ಆಗೋದಿಲ್ಲ ಅಂದಾಗ ನಾನು ಹೋಗಿ ಆ ತಾಯಿ ಹತ್ರನೇ ಹೇಳ್ತೀನಿ. ಇತ್ತೀಚೆಗೆ ಒಂದು ವನದುರ್ಗಾ ದೇವಿ ಆದಮೇಲೆ ಒಬ್ಬರು ಹೀಗೆ ಪರಿಚಯ ಆದವರು ಸ್ವಲ್ಪ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡೋಕ್ಕೆ ಬಂದರು. ಹೆಲ್ಪ್ ಮಾಡಿ ಮತ್ತು ಅವರು ನನ್ನ ಹತ್ರ ಅವರ ಪರ್ಸನಲ್ ವಿಷಯಕ್ಕೆಲ್ಲ ಬೆನಿಫಿಟ್ ತಗೊಂಡ್ಮೇಲೆ ಅವರು ಅದೇಕ ಗೊತ್ತಿಲ್ಲ, ಅವ್ರು ಹೇಳಿಕೊಟ್ಟವ್ರ ಮಾತು ಕೇಳಿ ಅಂತ ಗೊತ್ತಿಲ್ಲ, ಅವರು ಸಡನ್ನಾಗಿ ನನಗೆ ಆ್ಯಂಟಿ ಆಗಿ ಇಮಿಡಿಯೇಟ್ಲಿ ನಾನು ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು. 24 ಗಂಟೆ ನಾನು ದುಡ್ಡು ಕೊಡಬೇಕು ವಾಪಸ್ ಅಂದರು. ನನಗೆ ಶಾಕ್ ಆಯಿತು, ಏನು ಮಾಡಲಿ ಅಂತ. ಮತ್ತು ನಾನು ತುಂಬ ಅವರು ಮಾತಾಡಿದ್ದೆಲ್ಲ, ಅವರು ಮಾತಾಡ್ತಾ ವನದುರ್ಗಾ ದೇವಿಗೂ ಬೈದುಬಿಟ್ರು. ಅವಳೇನು ಮಾಡ್ತಾಳೆ ಅಲ್ಲಿ ಕೂತ್ಕೊಂಡು, ಹಾಗೆಲ್ಲ ಬೈದರು. ನನಗೆ ತುಂಬ ಬೇಜಾರಾಯಿತು. ನಾನು ಸೀದಾ ಹೋದೆ ಅವ್ರ ಹತ್ರ. ಒಂದು 3 o'clock 4 o'clock ಟೈಮ್ ಅದು. ಹೋಗಿ ತುಂಬ ಹತ್ತು ಬಿಟ್ಟು ನಾನು ಇನ್ನೇನು ಹೋಗಬೇಕು ದೇವಸ್ಥಾನಕ್ಕೆ. ಒಂದು ಸರ್ಪ ಅಡ್ಡ ಬಂತು, ನಾಗದೇವ್ರು ಅಡ್ಡ ಬಂದರು. ಹೀಗೆ ಎಡದಿಂದ ಬಲಕ್ಕೆ ಹೋಗ್ತಾಯಿದ್ರು. ಆಮೇಲೆ ಹೋಗಿ ನಾನು 1-2-3 ಸುತ್ತು ಬಂದು ತಾಯಿಗೆ, ನಿಮ್ಮ ಹತ್ರ ಮಾತಾಡಿದಾಗೆ ತಾಯಿ ಹತ್ರ ಮಾತಾಡ್ತೀನಿ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಏನು ಮಾಡಿದೆ, ಯಾರು ಫೋನಲ್ಲಿ ಏನಂದರು, ಏನಾಯಿತು, ಇವತ್ತಿನ ನನ್ನ ನೋವುಗಳೇನು, ತಾಯಿ ಹತ್ರ ಎಲ್ಲ ವರದಿ ಒಪ್ಪಿಸ್ತೀನಿ. ಹಾಗೆ ಅವ್ರಿಗೆ ಅಳ್ತಾ ವರದಿ ಒಪ್ಪಿಸಿದೆ. ನಂಗೆ ಅವರು ಸಾಹಸ ಬೇಡ, ಅವರಿಂದ ದೂರ ಇಡು, ಅವ್ರ ಹತ್ರ ಏನು ತಗೊಂಡಿದ್ದೀನ ಅದನ್ನು ವಾಪಸ್ ಕೊಡುವಾಗ ಮಾಡುವಂತ. ಮತ್ತೆ ವಾಪಸ್ ಬಂದು ಅಲ್ಲಿ ಕೆಲಸವರೆಲ್ಲ ಕೇಳ್ತಾಯಿದ್ರು, ಏನಾಯಿತು ಮೇಡಮ್, ಯಾಕೆ ಅಳ್ತಾ ಇದ್ದೀರಾ ಅಂತ. ಏನಿಲ್ಲ ಅಂತ. ತಿರ್ಗಾ ಅದು ಹಾವು ಅಡ್ಡ ಬಂತು. ನನಗೆ ಆಯಿತು, ಆಗ ದೇವರು ಇದ್ದಾರೆ ನನ್ನ ಪಾಲಿಗೆ ಅಂತ. ಬಂದು ಮನೇಲಿ ಈ ಥರ ಸೋಫಾದಲ್ಲಿ ಕೂತಿದ್ದೀನಿ. ಇಮಿಡಿಯೇಟ್ಲಿ ನನಗೆ ಫ್ಲ್ಯಾಶ್ ಆಗಿ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಕಾರ್ ಇತ್ತು. ನನ್ನ ಕಾರನ್ನು ಇಮಿಡಿಯೇಟ್ಲಿ ನಮ್ಮ ಪಾರ್ಟ್ನರಿಗೆ ಫೋನ್ ಮಾಡಿ ಹೇಳಿದೆ, ಆ ಕಾರ್ ಸೇಲ್ ಮಾಡಿ ಇಮಿಡಿಯೇಟ್ಲಿ ದುಡ್ಡು ಕಳಿಸುವಂತ. ಅವ್ರದ್ದೇನಿದೆ ಸೆಟ್ಲ್ ಮಾಡಿಬಿಟ್ಟೆ. ನೋಡಿ, ಎಲ್ಲದಕ್ಕೂ ಒಂದು ಪ್ರೇರಣೆ. ಆ ಕಾರ್ ಮಾರಬೇಕಂತ ನನಗೆ ಮುಂಚೆ ಸಹ ಯೋಚನೆ ಬರಬೇಕಿತ್ತಲ್ಲ, ಬಂದಿರಲಿಲ್ಲ. ಆ ಮೂಮೆಂಟಿಗೆ ತಾಯಿ ನನಗೆ ದಾರಿ ಮಾಡಿಕೊಟ್ಲು. ಸೊ ಹಾಗೆ ನನಗೆ ಏನು ಬೇಕಂದ್ರೂ ಇವಾಗ ತಾಯಿ ನನಗೇನು ಕಡಿಮೆ ಮಾಡಲ್ಲ. ಏನು ಇಲ್ಲದನೇ ಮಾಡಿಸ್ಕೊಂಡಿದ್ದಾಳೆ. ಬರೀ 50,000 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಂದ ಊರಿಗೆ ಬಂದು ಮನೆ ಕಟ್ಟಿಸಿ ಕೊಟ್ಲು. ಬರೀ 50,000 1 ಲಕ್ಷ ತಂದವಳು. ನಾನು ಮನೆ ಆಗ್ತಾ ಹೋಯ್ತು. ತಿರ್ಗಾ ಬರೀ 50,000 1 ಲಕ್ಷ ತಂದೆ. ತಿರ್ಗಾ ತಾಯಿ ದೇವಸ್ಥಾನ ಮಾಡ್ಕೊಂಡ್ಲು. ನಾನು ಇಷ್ಟೇ ಕೇಳುದು, ಅಮ್ಮ ನಿನ್ನ ಕ್ಷೇತ್ರ ಬೆಳಗಬೇಕು, ಭಕ್ತರು ನನಗೆ ಬರುವಾಗ ಮಾಡಿಕೊಡು,
ಪವಾಡಗಳನ್ನು ಸೃಷ್ಟಿ ಮಾಡು. ಇವಾಗ ಆಲ್ರೆಡಿ ತುಂಬ ಜನರಿಗೆ ಒಳ್ಳೇದು ಮಾಡ್ತಾ ಇದೆಯಾ, ಇನ್ನಷ್ಟು ಮಾಡು. ಈಗ ತುಂಬ ಜನ ಬಂದು ಹೋಗಿದ್ದಾರೆ. ಮೊನ್ನೆ ಒಂದು ಇದರಲ್ಲಿ 14 ಜನ ಬಂದಿದ್ರು. ಆಮೇಲೆ ಇತ್ತೀಚೆಗೆ MS ರಾಮಯ್ಯ ಹಾಸ್ಪಿಟಲ್ ಇದ್ದು ಅವರು ಓನರ್ ಇದ್ದು ಅವರ ರಿಲೇಷನ್ ಅವರು ಬಂದಿದ್ರು. ಆಮೇಲೆ ಬಾಂಬೆಯಿಂದ ಸುಮಾರು ಜನ ಬಂದು ಕೇಳ್ಕೊಂಡು ಹೋಗಿದ್ದಾರೆ. ಮದುವೆ ಆಗಕ್ಕೆ, ಮಕ್ಕಳಾಗಕ್ಕೆ, ಬಿಸ್ನೆಸ್ಸಿಗೆ, ಯಾರ್ದೊಬ್ರದ್ದೊಂದು ಫಾರಿನ್ ಕಂಟ್ರಿಲಿ ದುಡ್ಡು ಬರಬೇಕಿತ್ತು, ಅದು ಕೇಳೋದು ಬಂತಂತೆ ಸ್ವಲ್ಪ. ಎಲ್ಲ ಬಂದವರೆಲ್ಲ ಕೇಳ್ಕೊಂಡು ಹೋಗ್ತಾರೆ. ತುಂಬ ಜನ ನವರಾತ್ರಿಗೆ ಪೂಜೆಗಳನ್ನು ಬುಕ್ ಮಾಡ್ತಾರೆ. 9 ದಿವಸದ ಪೂಜೆ ಇರುತ್ತಲ್ಲ, ಒಂದು ದಿವಸ ನಮ್ಮ ಮನೆಯವರದ್ದೇ ನಮ್ಮದೇ ಪೂಜೆ ಮಾಡ್ತೀವಿ. ಇನ್ನು 8 ದಿವಸ ಯಾರ್ಯಾರು ಹೇಳಿರ್ತಾರಲ್ಲ ಅವರ ಪೂಜೆಗೆ ನನಗೆ ಕಳಿಸಿರ್ತಾರೆ ಹೂ ಮತ್ತು ಹಣ್ಣು ಮತ್ತು ಭಟ್ರದ್ದು ಕೊಡೋಕ್ಕೆ. ಅದು ಮಾಡ್ತಾ ಇದ್ವಿ. ಇವಾಗ ನಮಗೆ ಡೈಲಿ ಪೂಜೆ ನಾನೇ ಹೋಗಿ ಪೂಜೆ ಮಾಡೋದು. ಆಮೇಲೆ ನಾನಿಲ್ಲಂದ್ರೆ ನನ್ನ ತಮ್ಮ ಮಾಡ್ತಾರೆ. ಮತ್ತೆ ಹುಣ್ಣಿಮೆಗೆ ನಾವು ಸಪ್ತಸತಿ ಪಾರಾಯಣ ಮಾಡ್ತೀವಿ, ಚಂಡಿಕಾ ಪಾರಾಯಣ. ಆಮೇಲೆ ಸಂಕ್ರಮಣಕ್ಕೆ 3 ದೇವರಿಗೂ ಪೂಜೆ ಮಾಡ್ತೀವಿ. ಆಮೇಲೆ ಈಗ ದಿನಾ ಪೂಜೆ ಮಾಡಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಬೆಂಗಳೂರು ಬಂದಾಗೆಲ್ಲ ಯಾರಾದರೂ ಫ್ರೆಂಡ್ಸ್ ಹತ್ರ ಈ ಥರ ಹೇಳ್ಕೊಂಡ್ರೆ ಅವ್ರು ಹೇಳ್ತಾರೆ, ದೈವ ದೇವರಿಗಾದ್ರೆ ನೀನು ತಿಂಗಳಿಗೊಂದು ಪೂಜೆ ಮಾಡು ಪರವಾಗಿಲ್ಲ, ಬಟ್ ಇದು ದೇವಿ ದೇವಸ್ಥಾನ ಮಾಡಿದ್ದಿಲ್ಲ, ದೇವಿಗೆ ದಿನ ಅಭಿಷೇಕ ಆಗಬೇಕು, ದಿನ ಒಂದು ಭಟ್ರನ್ನ ನೇಮಕ ಮಾಡುವಂತ. ಸೊ ಹಾಗಾಗಿ ಸದ್ಯಕ್ಕೆ ನನ್ಗೆ ಗೊತ್ತಿಲ್ಲ, ಯಾರು ಭಟ್ರುಗಳು ಸಿಗ್ತಾನೂ ಇಲ್ಲ, ಅದಕ್ಕೆ ಬಂದು ಮಾಡಿಕೊಡೋಲ್ಲ. ಅದೇ ನಿಮ್ಮ ಇವಾಗ ಈ ಚಾನೆಲ್ ಮುಖಾಂತರ ಯಾರಾದ್ರೂ ನೋಡಿದವರು ಇದ್ರೆ ನಾವೇನ್ ನಿಮ್ಗೆ ದುಡ್ಡು ಸಂಬಳ ಕೊಡ್ತೀವಿ ತಿಂಗಳಿಗೆ, ಒಂದೊತ್ತು ಬಂದು ದೇವರಿಗೆ. ಈಗ ಯಂಗ್ಸ್ಟರ್ಸ್ ಗಳೆಲ್ಲ ಈಗ ಅಧ್ಯಯನ ಮಾಡಿ ಹೊರಗೆ ಬಂದಿರ್ತಾರೆ, ಗೊತ್ತಾಯ್ತಲ್ಲ. ನಾವು ಯಾರಿಗೆ ಒಂದು ಕೆಲಸ ಕೊಡ್ಬೇಕಾದ್ರೆ ಅವರಿಗೆ ಹಸಿದಿರ್ಬೇಕು. ಹೊಟ್ಟೆ ತುಂಬಿದವನಿಗೆ ಕೆಲಸ ಕೊಟ್ರೆ ಏನೂ ಪ್ರಯೋಜನ ಇಲ್ಲ. ಹೊಟ್ಟೆ ತುಂಬಿದವ್ರು ಎಲ್ಲ ಅರ್ಜೆಂಟ್ ಮಾಡ್ತಾರೆ. ಯಾವುದೇ ಪೂಜೆ ಮಾಡ್ಬೇಕಂದ್ರೆ ಅರ್ಜೆಂಟ್ ಮಾಡಿ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಟೈಮ್ ಇದ್ರೆ ನೀಟಾಗಿ ಮಾಡ್ತಾರೆ, ಇಲ್ಲಾಂದ್ರೆ ಅರ್ಜೆಂಟ್ ಮಾಡ್ತಾರೆ. ಸೊ ಈ ಹಸಿದವನಿಗೆ ಕೆಲಸ ಕೊಟ್ಟಾಗ ಅವನು ನೀಟಾಗಿ ಕೆಲಸ ಮಾಡ್ತಾರೆ. ಸೊ ಆತರ ಒಂದು ಆಸೆ ಇದೆ. ಒಂದು ಅವರು ಏನಾದ್ರು ಬಂದು ನಿಲ್ತಾರಂತೆ, ಅವ್ರಿಗೊಂದು ರೂಮ್ ಮಾಡಿಕೊಟ್ಟು ನಾವು ವ್ಯವಸ್ಥೆ ಮಾಡೋಣ ಅಂತ ಇದೆ. ಹಾಗೆ ತಾಯಿ ಕ್ಷೇತ್ರದಲ್ಲಿ ಒಂದು ಗೋಪುರ ಆಗ್ಬೇಕು, ಹಾಗೆ ತಾಯಿಗೆ ಒಂದು ಸಭಾಭವನ ಆಗ್ಬೇಕು, ತುಂಬಾ ಯೋಜನೆಗಳು ಆಸೆಗಳು ಇರ್ಬೇಕು. ಆಮೇಲೆ ಆ ಏನಾದ್ರೂ ಸಭಾಭವನ ಮಾಡಿದ್ರೆ ಯಾರು ಬಡವರಿದ್ದಾರಲ್ಲ, ಬಡವರಿಗೆ ನಾನು ಮದುವೆಗೆ ಫ್ರೀ ಆಗಿ ಕೊಟ್ಬಿಡ್ತೀನಿ. ಬರೀ ಕರೆಂಟ್ ಬಿಲ್, ನೀರ್ ಬಿಲ್ ಕಟ್ಲಿ. ಸೊ ಇದು 1 ವರ್ಷದಲ್ಲಿ ಇದನ್ನು ಮುಗಿಸ್ಬೇಕಂತ ಇದ್ದೀನಿ. ಫ್ರೀ ಆಗಿ ನೀವು ಏನಾದ್ರು ಅವರ ಮದುವೆಗೆ ಪಾಪ 1 hour 2 hourಗೆ ಆ ದುಡ್ಡೆಲ್ಲ ನಾವು ಇಟ್ಕೊಂಡು ನಾವೇನು ಸಾಯುವಾಗ ಏನು ತಗೊಂಡೋಗಲ್ಲ, ಇಲ್ಲೇ ಎಲ್ಲ ಬಿಟ್ಟು ಹೋಗ್ಬೇಕಲ್ವಾ. ಎಲ್ಲ ಬಿಟ್ಟು ಬದುಕಿದ್ದಾಗ ನಾವು 4 ಜನರಿಗೆ ಉಪಕಾರ ಆಗಿ ಬದುಕಬೇಕು. ನಾಳೆ ನಮ್ಮನ್ನು 4 ಜನ ಎತ್ಕೊಂಡು ಹೋಗುವಾಗ, ಓ ಅವಳು ಇಂಥ ಒಳ್ಳೆ ಕೆಲಸ ಮಾಡಿದಾಳೆ, ಅವಳು ನನ್ನ ಓದಿಗೆ. ಈಗ ಮೊನ್ನೆ ನನ್ನ ತಾಯಿದು ಬರ್ತ್ಡೇ ಇತ್ತು, ಅದಕ್ಕೆ ನಾನು ದುರ್ಗಾ ನಮಸ್ಕಾರ ಮಾಡಿಸಿದೆ. ಒಂದು 4 ಮಕ್ಕಳಿಗೆ ಕರೆದು ಬುಕ್ಸ್ ಕೊಟ್ಟೆ. ಸೊ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ. ಸೊ ನಮ್ಮಿಂದ ಏನಾಗುತ್ತೆ ಅದು ಮಾಡಬೇಕು. ಸುಮಾರು ಜನರಿಗೆ ಮದುವೆಗೆ ಸಾರೀಸ್ ಕೊಟ್ಟಿದ್ದೀನಿ, ದಾರಿ ಸಾರಿಗಳು. ತುಂಬಾ ಜನರಿಗೆ ಕರಿಮಣಿ ಕೊಟ್ಟಿದ್ದೀನಿ. ಚೈತ್ರಾ ಮೇಡಮ್ ಅವರ ಚಾನಲ್ ಅನ್ನು ನೋಡ್ತಾ ಇರುವವರು, ಅವರು ನನಗೆ ಒಂದು ಪಾಡ್ಕಾಸ್ಟ್ ಮಾಡಕ್ಕೆ ಅವಕಾಶನೂ ಮಾಡಿಕೊಟ್ಟಿದ್ದಾರೆ. ಆ ಕ್ಷೇತ್ರದಿಂದ ತನ್ನ ಬದುಕನ್ನು ಸರಿ ಮಾಡ್ಕೊಂಡವ್ರು ಸಾಕಷ್ಟು ಜನ ಇದ್ದಾರೆ. ಯಾರಾದ್ರೂ ಬದುಕ್ನಲ್ಲಿ ಸೋತಿದ್ದವರು, ಇನ್ನೇನ್ ಜೀವನ ಮುಗ್ದು ಹೋಗಿದೆ ಅಂತ ಅನ್ಕೊಂಡವ್ರು, ಬದುಕ್ನಲ್ಲಿ ಭರವಸೆ ಮೂಡ್ಬೇಕು ಅಂದ್ರೆ ಭಗವಂತನ ಎಲ್ಲದಕ್ಕೂ ದಾರಿ ಅಂತ ಅನ್ಕೊಳ್ತೇವೆ. ಹಾಗೆ 10 ಸವಾಲುಗಳನ್ನಿದ್ದವರನ್ನ ಬಹಳ ಸಲ ಹೇಳ್ತಾರೆ ಹಿರಿಯರು, ಭಕ್ತನನ್ನ ಭಗವಂತ ಅರಸಿ ಬರ್ತಾನಂತ. ಯಾವ್ಯಾವ ದೇವಸ್ಥಾನದಲ್ಲಿ ಯಾರ್ಯಾರಿಗೆ ಋಣ ಇದೆ ಅನ್ನೋದನ್ನ ಭಗವಂತ ನಿರ್ಧಾರ ಮಾಡಿರ್ತಾನೆ ಅಂತ. ಹಾಗಾಗಿ ಈ ಪಾಡ್ಕಾಸ್ಟ್ ನೋಡಿರುವವರು ಅವರಿಗೆ ಪ್ರೇರಣೆ ಸಿಕ್ಕರೆ, ತಾಯಿಯ ಪ್ರೇರಣೆ ಸಿಕ್ಕರೆ, ಖಂಡಿತವಾಗ್ಲೂ ನಾವು ಶ್ರೀ ಕ್ಷೇತ್ರದ ವಿಳಾಸನ ಖಂಡಿತ ಈ ಪಾಡ್ಕಾಸ್ಟ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಖಂಡಿತವಾಗ್ಲೂ ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಖಂಡಿತ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳ ಬಗ್ಗೆ ಇನ್ನಷ್ಟು ಪರಿಚಯ ಮಾಡಿಕೊಡುವಂತಹ ವಿಡಿಯೋಗಳನ್ನ ಕೂಡ ನಾವು ಮಾಡ್ತೇವೆ. ಸೊ ಯಾರಿಗಾದ್ರೂ ಅದರಿಂದ ಬದುಕಿನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಹಾಯ ಗೊತ್ತಾದ್ರೆ 41 ಬಂದು ಒಂದು ಹೇಳ್ಕೊಂಡ್ರೆ ಸಾಕು. 48 ದಿವಸದಲ್ಲಿ ಒಂದು ಮಂಡಲ ಆಗುವಾಗ ತಾಯಿ ಕಷ್ಟವನ್ನು ಖಂಡಿತ ನೆರವೇರಿಸ್ತಾರೆ. ಅದು ಯಾವುದೇ ಕಷ್ಟ ಆಗಲಿ. ಇತ್ತೀಚೆಗೆ ಒಬ್ರು ICICI ಬ್ಯಾಂಕ್ ಅವ್ರ ಪ್ರಮೋಷನ್ಗೆ ಬಂದಿದ್ರು. ಆಮೇಲೆ ಒಬ್ರಿಗೆ ಇದು ಬಿಸ್ನೆಸ್ ಬೇಕಂತ ಬಂದಿದ್ರು. ಸೊ ಸುಮಾರು ಜನರಿಗೆ ಆಗಿದೆ. ನನ್ನ ಹತ್ರ ತುಂಬಾ ವಿಡಿಯೋಸ್ಗಳನ್ನು ಅವ್ರು ಬಂದಾಗೆಲ್ಲ ಅವ್ರು ಏನು ಹೇಳ್ಕೊತಾರೆ ವಿಡಿಯೋ ಮಾಡ್ತೀನಿ, ನನ್ನ ಶಕ್ತಿಯಿಂದ ನನಗೆ ಬಿಸ್ನೆಸ್ ಮಾಡಿಕೊಡು, ಸೊ ಅದರಿಂದ ನೀನು ಇದು ಮಾಡು. ಈಗ ನಮ್ದು ಒಂದು ತಾಯಿ ಹತ್ರ ಪ್ರೇರಣೆ ಇದೆ, ತಾಯಿದು ದೇವಸ್ಥಾನ ಈಗ ನಡೆಯಕ್ಕೆ ಬರುವ ಹಾಗೆ ಮಾಡಿಕೊಡ್ಲಿ. ಹಾಗೆ ಇನ್ನೊಂದು ಆಸೆಗಳಿದೆ, ವನದುರ್ಗಾ ದೇವಿ ಕ್ಷೇತ್ರದಲ್ಲಿ ವಾರಕ್ಕೊಂದು ದಿವಸ ಆದ್ರೂ 100 ಜನರಿಗೆ ಅನ್ನದಾನ ಮಾಡಬೇಕು ಅಂತ ಆ ಆಸೆನೂ ಇದೆ. ಅದನ್ನು ತಾಯಿ ಹತ್ರ ಪ್ರಾರ್ಥನೆ ಇಟ್ಟಿದ್ದೀನಿ. ಆ ಪ್ರಾರ್ಥನೆಯಾಗಿ ಅವಳು
ನನಗೆ ಹಾರೈಸಬೇಕು ಎಲ್ಲ ಅವ್ರು ಮಾಡ್ಕೊಂಡು ಹೋಗುದು, ನಾವೇನಿಲ್ಲ ಇಲ್ಲಿ ಏನಿಲ್ಲ ಅಲ್ವಾ. ಅವ್ರು ಏನು ತಾಯಿ ಏನು ಮಾರ್ಗ ತೋರಿಸ್ತಾಳ ಆ ಮಾರ್ಗದಿಂದ ಬದುಕೋದಷ್ಟೇ, ಅಷ್ಟೇ ನಮ್ಮ ಕೆಲಸ. ಬಹಳ ಖುಷಿ ಆಯ್ತು. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರೆ, ನೀವು ಮಾತಾಡ್ತಾ ಇದ್ದಾಗ ನಿಮ್ಮ ಬದುಕಿನ ಅನುಭವಗಳನ್ನ ನೋಡಿದಾಗೆಲ್ಲ ನಿಜವಾಗ್ಲೂ ರೋಮಾಂಚನ ಅನ್ನಿಸ್ತಿತ್ತು. ಯಾಕೆಂದ್ರೆ ಹೇಗೋ ಇದ್ದ ಬದುಕನ್ನ ಇನ್ ಹೇಗೋ ತಗೊಂಡ್ಬಂದು ಅದನ್ನ ತಹಬದಿಗೆ ತಂದು ಅಲ್ಲಿಂದ ಮತ್ತೊಂದಷ್ಟು ಹೊಸ ಬದುಕನ್ನ ಕಟ್ಕೊಳ್ಳೋ ಪ್ರೇರೇಪಣೆ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ಸಾಮಾನ್ಯರಿಂದ ಆಗುವಂತದ್ದಲ್ಲ. ಬಹುಶಃ ನಿಮ್ ಹಿಂದೆ ಆ ಭಗವತ್ ಶಕ್ತಿ ನಿಂತು ಅದನ್ನ ಮಾಡಿಸ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಖಂಡಿತ ನಿಮ್ಮ ಮುಂದಿನ ಯೋಜನೆಗಳೆಲ್ಲ ಯಶಸ್ವಿ ಆಗ್ಲಿ. ಆ ಮುಖಾಂತರ ವನದುರ್ಗಾ ದೇವಿ ದೇವಸ್ಥಾನವು ಇನ್ನಷ್ಟು ಅಭಿವೃದ್ಧಿ ಕಾಣ್ಲಿ, ಆ ಮುಖಾಂತರ ಜನಸಾಮಾನ್ಯರಿಗೆ ಇನ್ನಷ್ಟು ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಕರೆದು ಈ ಸೀಟಲ್ಲಿ ಕೂರಿಸಿ ನನ್ನ ವನದುರ್ಗಾದೇವಿಯ ಇತಿಹಾಸವನ್ನು ಕೇಳಿದಕ್ಕಾಗಿ ನಿಮಗೆ ಧನ್ಯವಾದಗಳು. ತಾಯಿ ಸದಾ ನಿಮ್ಗೆ ಆಶೀರ್ವದಿಸ್ಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದು ವನದುರ್ಗ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾಗಿದ್ದಂತಹ ಅಮಿತಾ ಆರ್ ಹೆಗ್ಡೆ ಅವರ ಬದುಕಿನ ಅನುಭವ. ಈ ಕ್ಷೇತ್ರಕ್ಕೆ ನಾನು ಈ ಹಿಂದೆ ಭೇಟಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ದೇವಸ್ಥಾನ ಅದು ಬೆಳೆದ ಬಂದ ರೀತಿ ನೋಡಿ ಆಶ್ಚರ್ಯ ಆಗಿ ನಾನು ಇವತ್ತು ಅವರನ್ನು ಪಾಡ್ಕಾಸ್ಟ್ಗೆ ಕರೆದಿರುವಂಥದ್ದು. ಸೊ ಖಂಡಿತವಾಗ್ಲೂ ಯಾರಾದರೂ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತಿದ್ರೆ ಖಂಡಿತ ಅಡ್ರೆಸ್ನ ಹಾಕಿರ್ತೇವೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೇವೆ, ಖಂಡಿತವಾಗ್ಲೂ ಒಂದ್ಸಲ ಸಂಪರ್ಕ ಮಾಡಬಹುದು. ಸೊ ಇನ್ನು ಮುಂದೆ ಮತ್ತೊಬ್ಬ ವಿಶೇಷ ವ್ಯಕ್ತಿಯ ಜೊತೆ ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನಮಸ್ಕಾರ.